ನಮ್ಮನೆ ಗಿಡದಲ್ಲಿ ಸೀತಾಫಲ ಹಣ್ಣಾಗಿದೆ ನೋಡೋಣ ಅಂತ ಹೋದೆ. ಹಂಗೆ ಗಿಡದೊಳಗಡೆ ಹಣ್ಣಾಗಿರಲಿಲ್ಲ. ಬೇಡ ಅತ್ತಿಗೆ ಹೂಗಳಿದಾವಲ್ಲ ದೇವ್ರ ಪೂಜೆಗಾದರೂ ಆಯ್ತವೆ ಅಂದ್ಬಿಟ್ಟು ಹೂ ಕುಯ್ಯೋಣ ಅಂತ ಹೊರಟೆ. ಗೀತಾ ಫೋನ್ ಮೇಲೆ ಫೋನ್ ಮಾಡ್ತಿದ್ಲು. ಎಲೆಕ್ಷನ್ನಿಂದು ಅಪ್ಲಿಕೇಶನ್ ಫಾರಮ್ ತಂದು ಕೊಡ್ತಾ ಇದ್ದಾರಲ್ಲ ಮಾಸ್ಟ್ರುಗಳು, ಅವ್ರಿಗೆ ಫಾರಮ್ ಕೊಟ್ಬರೋಣ ಬಾ, ಮನೆಗೆ ಬಂದಿದ್ರಂತೆ, ನಾನು ಮನೇಲಿ ಇರಲಿಲ್ಲ, ನಿಂದು ಕೊಟ್ಟಿಲ್ವಂತಲ್ಲ ಬಾ ಅಂತ ಅಂದ್ಲು. ಸರಿ ತಡಿ, ಗಿಡದಲ್ಲಿ ಹೂ ಇದ್ದಾವೆ, ಕುಯ್ದ್ಬಿಟ್ಟು ಬರ್ತೀನಿ ಅಂತ ಅಂದ್ಕೊಂಡು ಅವ್ರ ಮನೆ ಹತ್ರಕ್ಕೆ ಹೋಗೋಣ ಅಂತ ಹೂಗಳು ಕುಯ್ಕೋತಾ ಇದ್ದೆ. ಹೂಗಳ ಜೊತೆ ತುಂಬ ಹೂಗಳು ಬಿಟ್ಟಿದ್ದು, ಅದನ್ನು ಕುಯ್ದು ನಿನ್ನೇನೂ ಅಷ್ಟೇ ಕುಯ್ದು ಅದು ಗಿಡದಲ್ಲೇ ಬಾಡೋಗಿದ್ದು ಅವನು ಸ್ವಲ್ಪ ಅದನ್ನು ಕಿತ್ತಾಕಿದ್ರೆ ಏನು ಗೊತ್ತಾ, ಮೊಗ್ಗಳೆಲ್ಲ ಚೆನ್ನಾಗಿ ಬಿಡ್ತವಂತೆ. ಹಾಗಾಗಿ ಅದನ್ನು ಒಣಗಿರೋ ಹೂನ ಗಿಡದಲ್ಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದೆಲ್ಲನೂ ಕಿತ್ತಾಕ್ಬಿಟ್ಟು ಹೋಗೋಣ, ಅವಳು ಮನೆ ಹತ್ರ ಬಂದಿದ್ದೀನಿ, ಹಳೆ ಮನೆ ಹತ್ರ ಬಾ ಅಂತ ಕರೆದ್ಲು. ನಾನು ಸರಿ ಆಯಿತು ಬರ್ತೀನಿ ತಡಿ ಒಂದು 5 ನಿಮಿಷ ಅಂತ ಅಂದ್ಬಿಟ್ಟು ಹೂ ಕುಯ್ಯೋಣ ಅಂತ ಹೂ ಕುಯ್ಯೋಕೆ ಹೊರಟೆ. ಅದ್ರ ಜೊತೆ ಏನು ಗೊತ್ತಾ, ತೊಂಡೆ ಬೀಳು ಹಾಕಿದ್ದೀನಿ. ಅದು ಗಿಡಕ್ಕೆ ಹೂ ಕುಯ್ತಾ ಇದ್ದೀನಲ್ಲ, ಅದೇ ಗಿಡದ ಹತ್ರ ತೊಂಡೆ ಬೀಳು ಹಾಕಿದ್ದೀನಿ. ತೊಂಡೆ ಬೀಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ತೊಂಡೆ ಬೀಳು ಹಾಕಿದರೆ ಮನೆಯಲ್ಲಿ ತರಕಾರಿ ಇದ್ದಂಗೆ, ಅದಕ್ಕೆ ತೊಂಡೆಕಾಯಿ ಇದ್ದರೆ ಮನೇಲಿ ಫ್ರೆಶ್ಶಾಗಿ ಬೆಳ್ಕೊಂಡಂಗೂ ಆಗುತ್ತೆ. ನಮ್ಮ ಮನೆ ಹತ್ರ ಜಾಗ ಇದೆ, ಏನು ಬೇಕಾದರೂ ತರಕಾರಿನ ಬೆಳ್ಕೊಬೋದು, ಮತ್ತು ಹಣ್ಣು ಗಿಡಗಳು ಹಾಕೋಬೋದು, ಹೂವಿನ ಗಿಡ ಪ್ರತಿಯೊಂದು ಹಾಕ್ಬೋದು. ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳು ಹಾಕಿದ್ದೀನಿ. ನೋಡೋಣ ಅಂತ ಹೋಗೋಣ ಬಾಗಿತ್ತ ಅಂತ ಅಂದೆ. ನನ್ನ ಮಗ ಎಂಥದ್ದು ಪುದೀನ, ನಾನು ಎಷ್ಟು ಹಾಕಿದ್ರು ಪುದೀನ ಬರ್ತಿರ್ಲಿಲ್ಲ. ನನ್ನ ಮಗ ಏನು ಮಾಡಿದ್ದಾನೆ, ತಂಗಿ ಗಿಡದ ಹತ್ರ ಅಲ್ಲಿ ಹೋಗ್ತಾ ಇದ್ದೀನಲ್ಲ, ಅಲ್ಲೇ ತಂಗಿ ಇದು ತೊಂಡೆ ಬೀಳು ಅದು ಹಬ್ಬಿದೆಯಾ ಚೆನ್ನಾಗಿ ಅಂತ ನೋಡಿದೆ. ಸರಿ, ಆಮೇಲೆ ಅದ್ರ ಜೊತೆ ಇದು ಪುದೀನ ಹಾಕಿದ್ದಾನೆ, ತುಂಬ ಚೆನ್ನಾಗಿ ಬಂದೈತೆ ಆ ತಂಗಿ ಗಿಡದ ಹತ್ರ. ಅದನ್ನೇ ನೋಡೋಣ ಅಂತ ಮುಂದಕ್ಕೆ ಅಂತ ಹೋದೆ. ನಾನು ಮೊನ್ನೆ ಸ್ವಲ್ಪ ಕಿತ್ಕೊಂಡಿದ್ದೆ, ಸ್ವಲ್ಪ ಎಷ್ಟೊಂದು 5 ರೂಪಾಯಿಗೆ ಎಷ್ಟು ಬರುತ್ತೆ ಅಷ್ಟು ಪುದೀನ ಬಿಟ್ಟಿತ್ತು. ಅವತ್ತು ನಾನ್ ವೆಜ್ ಮಾಡಿದ್ವಿ, ಅವತ್ತು ಕಿತ್ತಿದೆ, ಇವತ್ತು ಚೆನ್ನಾಗಿ ಬಂದಿದೆ ಮಗನೆ ಅಂತಲೂ ಹೇಳಿದೆ. ನಾಯಿ ಕಚ್ಚಿಸ್ಕೊಂಡವನಲ್ಲೇ ಶಿಷ್ಯ ಎಲ್ಲಿ ಕೊಡ್ತಾರೋ ಹಾಸ್ಪಿಟಲ್ ಎಲ್ಲ ಎಲ್ಲಿ ಕೊಡ್ತಾರೋ ಇಂಜೆಕ್ಷನ್ 2 ಕೊಟ್ರು. ಎಲ್ಲಿಗೆ ಮೊದ್ಲಿ ಕಚ್ಚುತ್ತು, ಒಂದ್ ತಿಕ್ಕಾ ಕೊಟ್ರು. ತಿಕ್ಕದಲ್ಲಿ ಲಕ್ಷ್ಮಿ ಇದೆ, ಎಲ್ಲ ಕಡೆ ತಿಕ್ಕದಲ್ಲಿ ಲಕ್ಷ್ಮಿ ಇದೆ, ಹೆಂಗ ಕೊಟ್ರು? ಲಕ್ಷ್ಮಿ ಕೊಟ್ಟವ್ರಲ್ಲ. ಅಲ್ಲ, ಎಷ್ಟು ಇಂಜೆಕ್ಷನ್ ಆಯ್ತು ಇಲ್ಲಿಗೆ? ಮೊದ್ಲು ನಂಗೆ ನಾಯಿ ಕಚ್ಚಿತ್ತು, 4 ಕೊಟ್ರು. ಇವತ್ತು ಎಲ್ಲಿ ಕೊಟ್ರು? 4. ಇವತ್ತು ಇಲ್ಲೊಂದು ಕೊಟ್ರು, ಆಮೇಲೆ ಇಲ್ಲೊಂದು ಕೊಟ್ರು. ನೆನ್ನೆ ಕಚ್ಚಿದ್ದಕ್ಕೆ ಫಸ್ಟ್ ಒಂದು ತಿಕ್ಕ ಕೊಟ್ರು. ಅಲ್ವಾ, ಅಲ್ಲಿ ಕೈಗಳು 2 ಹಾಕ್ಲಿ, ಆಮೇಲೆ ಇಲ್ಲಿ ಬಂದ್ರೆ ಒಂದು ತಿಕ್ಕಾಗಿ ಇಲ್ಲ ಹಾಕಿದ್ರು. ಆದ್ರೂ ಕುಣಿತೀಯಲ್ಲ, ಏನಾಗ್ತಾ ಇದೆ ಅಲ್ಲಿ? ಮನೇಲಿ ಪಾತ್ರೆ ಬಟ್ಟೆ ತೊಳಿತಾ ಇದೀಯಾ? ಕೊಲ್ಲು ಹೊಡಿಯಲ್ವ ರೂಪಕ್ಕ? ಹಂಗ ಆಡ್ತಿಯಲ್ಲ, ವಿಡಿಯೋ ಆನ್ ಮಾಡಿಲ್ಲ ನಾನು ಬಾ ಹೆಂಗ ಆಡ್ತೀಯ ಅಂತ. ನಾನು ಏನೋ ಒಂಚೂರು ಏನಾಗುತ್ತೆ ಒಂಚೂರು ವಿಡಿಯೋ ಮಾಡಿದ್ರೆ ನೀನೇನು ರೈತರಲ್ವಾ? ಏನಕ್ಕೆ ಹಂಗೆ ಆಡಬೇಕು? ಮತ್ತೆ ಇನ್ನೇನು? ಅಯ್ಯೋ, ನೀನೇನು ಅಫಿಷಿಯಲ್ಸ್? ಅಯ್ಯೋ, ಯಾಕೆ ಹಿಂಗೆ ಆಡ್ತೀಯ? ತಡೆಯಮ್ಮ, ಅಲ್ಲಿ ಕಾವೇ ಜೋಳ ಕೊಯ್ತಾಳಂತೆ. ಬತ್ತೀನಿ ತಡೆಯಮ್ಮ, ಬಂದೆ. ತಡಿ 1 ನಿಮಿಷ. ಅಲ್ಲ, ಎಲ್ಲರದು ಅವರೇ ಚೆನ್ನಾಗೈತೆ, ನನ್ನೇ ಮಲ್ಲೆ ಈ ಸರಿ ಅವರೇ ಪವ್ರೆ ಎಂಥದ್ದು ಇಲ್ದಂಗೆ ಆಯ್ತು ಕಣಮ್ಮ. ತೊಗರಿ ಗಿಡ ರೂಪಕ್ಕ ನನ್ನವ ಓದು. ನೀನು ನನಗೆ ಕಾಳು ಕೊಟ್ಟಿದ್ದಲ್ಲ ಅದೇ ಅವ್ರೇನಾ? ತಡಿ ಕೊರ್ದ ಹಾಕ್ತೀನಿ ನಾನೊಂಚೂರು. ಚೆನ್ನಾಗಿವೆ ತೊಗರಿ ಕಾಳು ಇಲ್ಲ ಅಲ್ವಾ? ಹುಲ್ಲ ಕುಯ್ಕೋಬೋದವ ದನಿಗೆ ಒಂದೊಂದು ಚುಚ್ಚೂರು ಇರುವೆ. ಕಿತ್ಕೋರು ಹುಲ್ಲೆ ಇದೆಲ್ಲಿ ತಿಂತವೆ? ಮಣ್ಣಿರಲ್ವ ರೂಪಕ್ಕ ಕಿತ್ಕೋದ್ರೆ?
ಇಲ್ಲ ಏನಾಗಲ್ಲ. ಚೆನ್ನಾಗಿ ಜೋಳ ರೋಗ ಹಿಡಿತು ಅಲ್ವಾ? ನಿಮ್ಮದು ಅಲ್ಲ, ನಮ್ಮ ಮನೆದು ಊರಿಂದ ಹೋಯ್ತಿದ್ದಾಗ ನಮ್ಮ ಅಪ್ಪರದು ಹೋಯ್ತಂತೆ. ಬೇಡ ಅಂದ್ರ ಹಾಕನ ಮತ್ತೆ ರಾಗಿನೇ ರಾಗಿ ಹಾಕಿರೋ ಒಳ್ಳೇದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಪ್ಪ. ಬರ್ದಲ್ಲ ಏನಮ್ಮ ರಾಗಿ ಬತ್ತಿತ್ತು ಕಡಮ್ಮ, ಬರ್ದಲ್ಲ ರಾಗಿ ಬರ್ದಲ್ಲ. ಮತ್ತೆ ರೂಪಕ ಜೋಳ ಏನಾದರೂ ಇದಾದರೆ ಸುಮ್ಮನೆ ಉಳಿಸ್ಬಿಟ್ಟು ಸೈಲೇಜಿಗೆ ಎಲ್ಲಿ ಬತ್ತಿತ್ತು ರೂಪಕ? ಏನಂತೆ ಗೊತ್ತಾ, ಈ ಥರ ಕೆಂಪೇರಿದ್ರೆ ಬರಲ್ವಂತೆ ಸೈಲೇಜಿಗೆ, ಮಾಡಲ್ವಂತೆ. ಹ್ಞೂ ಗಾಯತ್ರಮ್ಮಂದು ಒಂಚೂರು ಪರವಾಗಿಲ್ಲ, ಚೆನ್ನಾಯ್ತಲ್ವಾ? ಏನೇ ಯಾರು ಬಂದೆ? ಜೋಳ ಕುಕ್ಕಿ ಬರಕ್ಕೆ ಹೋಯ್ದ್ವಿ ಕಣ್ರಪ್ಪ. ಬಾರ್ತಂಟೇರ್ ಮನೆ ಹೊಸ ಇದು ಆಯ್ತಲ್ಲ, ಯಾಕೋ ಅಪ್ಪನ ಬಿತ್ತಂತೆ ಬೆಳಗಿನ ಜಾವ. ಕಾಲು ಹೋಯ್ಗೆ ಕಡಮ್ಮ, ಎದಳ್ತಾನೆ ಇಲ್ಲ. ಅದೇ ಗೀತಂಟೇರ್ ಮನೆ ಹೊಸ ಆಯ್ತಲ್ಲ, ಸೇಮ್ ಹಂಗಾಯ್ತು. ಹೊಸ ಪಾಪ ಗಬ್ದಾಸ ಕಣ್ರಪ್ಪಕ್ಕ. ಇನ್ನೇನು ಇನ್ನೊಂದು 15 ದಿವಸ 20 ದಿವಸ ಅಂತ ಕಣಮ್ಮ ಕರು ಹಾಕ್ಬೇಕಂತೆ. ಅದು ಲೊಕೇಶನ್ ನೋಡಿರೋದು ಬೆಳಗಿನ ಜಾವ ವಾಕ್ ಬರುತ್ತಂತಲ್ಲ, ಆವಾಗ ಗುಡ್ಡೊಂದು ಬಿತ್ತಂತೆ. ಆವಾಗ ಕೊಡ್ಕಿಗೆ ಹೋಗಿ ನೋಡ್ತಂತೆ, ಆಮೇಲೆ ಫೋನ್ ಮಾಡಿ ಕರೆಸ್ಕೊಂಡಿರೋದು. ಹಾಂ